ನಮಸ್ಕಾರ. ನಮ್ಮ ಜೊತೆ ನಿಮ್ಮ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯಥಾ ಪ್ರಕಾರ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ. ಇವತ್ತು ಪದ್ಮಾವತಿ ಯಾರು, ಏನು, ಅವ್ರು ಏನು ಕೆಲಸ ಮಾಡ್ತಾರೆ ಅದೆಲ್ಲವನ್ನು ನೋಡ್ಕೊಂಡು ಬರೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಏನು ನಿಮ್ಮ ಹೆಸರು? ಪದ್ಮಾವತಿ. ಪದ್ಮಾವತಿ ಅವರೇ, ನೀವು ಯಾವ ಊರು? ನಾವು ಇದೇ ಗಾಂಧಿ ಬಜಾರೆ, ಹುಟ್ಟಿ ಬೆಳೆದಿದ್ದು ಗಾಂಧಿ ಬಜಾರೆ. ನಮ್ಮ ತಾತ 1918ರಲ್ಲಿ ಬಂದಿದ್ದು. ಓಕೆ. ಅವ್ರ ದೊಡ್ಡ ಮಗನ ಮಗಳು ನಾನು. ಓಕೆ. ನಿಮ್ಮ ತಾತ ಅವರು ಬೆಂಗಳೂರಲ್ಲೇ ಪ್ರಾಪರ್ಟಿ ಎಲ್ಲ ದತ್ತಾತ್ರೇಯ ರೋಡ್. ಓಕೆ. ಪ್ರಾಪರ್ಟಿ ಎಲ್ಲ ದತ್ತಾತ್ರೇಯ ರೋಡು ಅಂತ ಹೇಳ್ತಾ ಇದ್ದೀರಾ. ನಿಮಗೆ ನಿಮ್ಮ ಕಾಲದಲ್ಲಿ ಬೆಂಗಳೂರೆಲ್ಲ ಹೇಗಿತ್ತು? ಅವಾಗೆಲ್ಲ 10 ಗಂಟೆವರೆಗೂ ಇತ್ತು ಸರ್. ಏನು ಅಂಗಡಿಗಳು ತುಂಬಾ ಚೆನ್ನಾಗಿತ್ತು. ಅವಾಗ ಸ್ವಲ್ಪ ರಾಬರಿ ಇತ್ತು ಅಷ್ಟೇ. ಆದ್ರೂ ಜನ ಸತ್ಯವಾಗೇ ನಡೀತಿದ್ರು. ಅದೇ ಸತ್ಯದಿಂದ ನಾವು ಇವತ್ತಿನವರೆಗೂ ಬರ್ತಾನೆ ಇದ್ವಿ. ಹೂವು ವ್ಯಾಪಾರ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಅಂದ್ರೆ ಬಳೆ ವ್ಯಾಪಾರಕ್ಕಿಂತ ಮುಂಚೆ ಹೂವು ಮಾಡ್ತಾ ಇದ್ದೆ. ಅಂದ್ರೆ ಹೂವು ಅಂದ್ರೆ ಕುತ್ಕೊಂಡಿದ್ದೆ ತರ ಮಾಡ್ತಾ ಇದ್ರ? ಮಾಡ್ತಾ ಇದ್ದೆ. ಮನೆಗೆ ವರ್ತನೆ ಆಗ್ತಾ ಇದ್ದೆ. ಅದರಿಂದ ಮಕ್ಕಳನ್ನ ಸಾಕಿದ್ದೀನಿ ಜೀವನ ಮಾಡಿ. ಸುಂಕೇನಹಳ್ಳಿ ಅಂತ ಇದೆ ಹನುಮಂತ ನಗರ. ಅಲ್ಲಿ ನಮ್ಮ ತಂದೆ ಒಂದು ಪ್ರಾಪರ್ಟಿ ಇದೆ. ಆ ಮನೆಗೆ ನಾನು ಇದ್ದಿದ್ದು. ಒಂದು 60 ವರ್ಷ ಇದ್ದೆ ಅಲ್ಲಿ. ಜೀವನ ಮಾಡಿಕೊಂಡು ಇವಾಗ 35 ಜನಗಳಿಗೆ ಊಟ ಕೊಡ್ತಿದ್ದೆ. ಮಿಸ್ ಮಾಡ್ಕೊಂಡು. ನಾವೇ ನಾನು ನನ್ನ ಮಗಳು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೆ. ಇವಾಗ ನೀವು ಸುಂಕೇನಹಳ್ಳಿ ಇದ್ದೀರಾ, ಗಾಂಧಿ ಬಜಾರಲ್ಲಿ? ಗಾಂಧಿ ಬಜಾರ್. ಯಾವ ಮನೆಯಲ್ಲಿ ಇದ್ದೀರಾ? ತಂದೆ ಮನೆಯಲ್ಲಿ? ತಂದೆ ಮನೆ ಪಕ್ಕದಲ್ಲೇ ಬಾಡಿಗೆಗಿದ್ದೀನಿ. 5,000 ಪ್ರಾಪರ್ಟಿ ಕೊಟ್ಟಿದ್ರು. ಎಲ್ಲ ಮಾರಾಕ್ಸ್ತಿದ್ರು ಮಕ್ಕಳು. ಯಾಕೆ? ಅಲ್ಲ, ನೀವು ಅಷ್ಟೊಂದು ಶ್ರೀಮಂತಿಕೆಯಿಂದ ಬದುಕಿದವರು ಎಲ್ಲ ಪ್ರಾಪರ್ಟಿನ ಹೇಗೆ ಕಳ್ಕೊಂಡ್ರಿ? ಸ್ವಲ್ಪ ಕೊಟ್ಟಿದ್ರು ನಮ್ಮಮ್ಮ. ಅದನ್ನ ಸ್ವಲ್ಪ ಕಷ್ಟ ಮಾರ್ಬೇಕಾಯ್ತು. ಎಲ್ಲ ಮಾರ್ಬಿಟ್ರಾ? ಇವಾಗ ಅಷ್ಟು ಒಂದು ಜೀವನವನ್ನ ಮಾಡಿ ನೀವು ಅಂದ್ರೆ ಒಂದು ಮಟ್ಟದ ಸುಖವಾದ ಜೀವನವನ್ನ ಮಾಡಿ ಇವಾಗ ಬಾಡಿಗೆಯನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಕಷ್ಟ ಅನ್ನಿಸ್ತಾ ಇಲ್ವಾ? ಕಷ್ಟ ಅನ್ನಿಸ್ತಾ ಇಲ್ಲ. ಹೂವು ಒಳಗೆ ಬಂದಿದ್ದ ಲಾಭನ ಬಳೆಗೆ ಹಾಕಿದ್ದೆ. ಇವಾಗ ಬಳೆ ಮಾರ್ತಾ ಇದ್ದೀನಿ. ಭಗವಂತ ಅದನ್ನ ನಾನಿದ್ದೀನಿ, ನೀನು ಮಾಡು, ನಿನ್ನ ಜೀವನ ನಾನು ನಡೆಸ್ಕೊಡ್ತೀನಿ ಅಂದರು. ಅದ್ರ ಮೇಲೆ ಪ್ರಕಾಶ್ ಅವರು ಇಲ್ಲಿ ಕೂತ್ಕೊಂಡು ನೀನು ಮಾರು ಅಂತ ಅವರು ಹೇಳಿದ್ರಿಂದ ನಾನು ಇಲ್ಲಿ ಕೂತ್ಕೊಂಡು ಬಳೆ ವ್ಯಾಪಾರ ಮಾಡಿ ಅವ್ರದ್ದು ಜೀವನೋಪಾಯಕ್ಕೆ ಮಾರ್ಗ ತೋರಿಸಿದ್ದಾರೆ. ಅವ್ರ ಮಕ್ಕಳು ಹೆಂಡತಿ ಎಲ್ಲ ಸುಖವಾಗಿತ್ತು. ಎಂಥ ದೊಡ್ಡ ಮನಸ್ಸು ನಿಮ್ಮದು. ಮತ್ತೆ ಅಮ್ಮ, ನಿಮಗೆ ವಯಸ್ಸೆಷ್ಟು? 1944 ನಾನು ಹುಟ್ಟಿದ್ದು. ಇವಾಗ 81 ರನ್ನಿಂಗಲ್ಲಿದೆ. ಓಕೆ, ಸಂತೋಷದ ವಿಚಾರ. ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ದೇವ್ರ ಆರೋಗ್ಯ ಚೆನ್ನಾಗಿ. ಅದ್ರ ಮೇಲೆ ಕ್ಯೂಮೆಕ್ಸ್ ಅಲ್ಲಿ ಸುಧೀರ್ ಅಂತ ಡಾಕ್ಟರ್ ಇದ್ದಾರೆ. ನಿನ್ನ ಆರೋಗ್ಯದ ಬಗ್ಗೆ ಎಲ್ಲ ನನ್ನ ನೋಡ್ಕೊಳ್ತೀನಿ ಅಂತಾರೆ. ಯಾವ ಆಸ್ಪತ್ರೆಗೆ ಹೋದ್ರು ಪದ್ಮಾವತಿ ಹತ್ರ ಬಿಲ್ ತಗೋಬೇಡಿ ಅಂತ ಅವರು ಹೇಳ್ಬಿಟ್ಟಿದ್ದಾರಾ? ಒಳ್ಳೇದಾಯ್ತು. ಅಂದ್ರೆ ನಿಮಗೆ ಜನಗಳ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳ್ತೀರಾ? ಭಗವಂತನೇ ಬಂದು ಕೂತಿದೆ. ಮಕ್ಕಳ ಕಡೆಯಿಂದ ಆಗದೆ ಇದ್ರು ಯಾರೋ ಬೇರೆಯವರು ನಮ್ಮನ್ನ ನೋಡ್ಕೋತಾ ಇದಾರೆ ಅನ್ನೋ ಸಮಾಧಾನ ನಿಮ್ಗೆ ಅಲ್ವಾ? ಒಳ್ಳೇದಾಗ್ಲಿ. ನಿಮ್ಗೆ ದೇವರು ಆಯುರ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ. ಇಷ್ಟೊತ್ತು ನಮ್ಮ ಜೊತೆ ಈ ಎಲ್ಲಾ ಮಾಹಿತಿಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಪೂರಕವಾದ ಧನ್ಯವಾದಗಳು ಅಮ್ಮ. ಪದ್ಮಾವತಿ ಅವರ ಜೀವನ ತಂದೆ ಮನೆ ಕಡೆಯಿಂದಲೂ ತುಂಬ ಅನುಕೂಲವಾಗಿರ್ತಾರೆ. ಮದುವೆ ಆದಮೇಲೆ ಗಂಡನ ಮನೆ ಕಡೆಯಿಂದಲೂ ತುಂಬ ಅನುಕೂಲವಾಗಿರ್ತಾರೆ. ಕಾಲಕ್ರಮೇಣ ಅವ್ರ ಜೀವನ ಹೆಂಗಾಗುತ್ತೆ ಅಂದರೆ ಅವರು ಅಂದ್ಕೊಂಡೇ ಇರಲ್ಲ ನಮ್ಮ ಬದುಕು ಹಿಂಗೆ ಹೋಗುತ್ತೆ, ಹಿಂಗೆ ಆಗ್ತಿದೆ ಅಂತ. ವಿಧಿಯಾಟ ಅಂತ. ಸೊ ವಿಧಿಯಾಟ ಅನ್ನೋದು ಅವರ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಏನೂ ಬರಲಿ, ನಾವು ಯಾವುದಕ್ಕೂ ಕುಗ್ಗಿ ಹೋಗಬಾರ್ದು. ನಮ್ಮ ಆತ್ಮಶಕ್ತಿಯನ್ನು ನಂಬಿ ನಾವು ಬದುಕಬೇಕು ಅನ್ನೋದನ್ನು ಪದ್ಮಾವತಿ ಅವರು ಹೇಳಿದ್ದಾರೆ. ಸೊ ಪದ್ಮಾವತಿ ಅವರ ಬದುಕಲ್ಲಿ ಯಾವ ಮಟ್ಟಕ್ಕೆ ಹೊಡೆತಗಳು ಬೀಳ್ತು, ಅವರು ಏನೇನೆಲ್ಲ ಫೇಸ್ ಮಾಡಿದ್ರು, ಇವತ್ತು ಏನು ಮಾಡ್ಕೊಂಡಿದ್ದಾರೆ, ಇದನ್ನೆಲ್ಲವನ್ನು ನೋಡಿದ್ರೆ ನಾವು ಕಲ್ತ್ಕೋಬೇಕಾಗಿರೋದು ಏನಂದರೆ ಹಣ ಇರಲಿ, ಹಣ ಇಲ್ಲದೇ ಇರಲಿ, ಜನ ಇರಲಿ, ಜನ ಇಲ್ಲದೇ ಇರಲಿ, ನಮ್ಮ ಆತ್ಮಶಕ್ತಿಯನ್ನು ನಂಬಿ ನಾವು ಬದುಕಬೇಕು ಅನ್ನೋದನ್ನು ಪದ್ಮಾವತಿ ಅವರು ತುಂಬ ಸರಳವಾಗಿ ಹೇಳಿದ್ದಾರೆ. ನೋಡಿದ್ರಲ್ಲ ಪದ್ಮಾವತಿ ಅವರ ಲೈಫ್ ಸ್ಟೋರಿ. ಮತ್ತೆ ಪ್ರಕಾರ ಮತ್ತೊಂದು ಕಥೆಯೊಂದಿಗೆ ನಮ್ಮ ಜೊತೆ ನಿಮ್ಮ ಕಥೆ. ನಮಸ್ಕಾರ.